ಸ್ನೇಹಿತರೆ ನಮಸ್ಕಾರ. MR Alerts ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೈಸೂರಿನಿಂದ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಅದು ಯಾವುದಂತಂದರೆ ಟೆಕ್ನಿಕಲ್ ಮ್ಯಾನೇಜರ್ ಪೋಸ್ಟ್ಗಳನ್ನು. ಸೊ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಸೊ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವ ಹುದ್ದೆ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋದರೆ, ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೈಸೂರು ವೇಕೆನ್ಸಿ ನೋಟಿಫಿಕೇಶನ್ ಪ್ರಕಾರ ಮೊದಲಿಗೆ ಸಂಸ್ಥೆ ಹೆಸರು ನೋಡ್ತಾ ಹೋದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೈಸೂರು. ಈ ಒಂದು ಡಿಪಾರ್ಟ್ಮೆಂಟ್ನಿಂದ ತಾಲೂಕು ಟೆಕ್ನಿಕಲ್ ಮ್ಯಾನೇಜರ್ ಅಂತ ಹೇಳಿ ಟೋಟಲಾಗಿ 12 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ನೋಡಿ, ಜಾಬ್ ಲೊಕೇಶನ್ ಬಂದುಬಿಟ್ಟು ಮೈಸೂರಿನಲ್ಲಿ ಮಾತ್ರ. ಸೊ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪರ್ ಮಂತ್ ಸ್ಯಾಲ್ರಿ ನೋಡ್ತಾ ಹೋಗಿ 25,000ದಿಂದ ಹಿಡಿದು 30,000ವರೆಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಈಗ ವೇಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಹೋದರೆ, ಅಂದರೆ 12 ಹುದ್ದೆಗಳನ್ನು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ನೋಡ್ತಾ ಹೋಗಿ, ಮೊದಲಿಗೆ ಪೋಸ್ಟ್ ನೇಮ್ ನೋಡಿ, ತಾಲೂಕು ಟೆಕ್ನಿಕಲ್ ಮ್ಯಾನೇಜರ್ ಇವರಿಗೆ 3 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಇವರಿಗೆ 9 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಹಾಗೆ ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಕೂಡ ಇದೆ ನೋಡಿ. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ನೀವು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಸಾಕು, ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಆ ಹುದ್ದೆಗೆ ತಕ್ಕಂತೆ ಇಲ್ಲಿ ಕ್ವಾಲಿಫಿಕೇಷನ್ ಚೇಂಜ್ ಮಾಡಿದ್ದಾರೆ ನೋಡ್ತಾ ಹೋಗಿ. ತಾಲೂಕು ಟೆಕ್ನಿಕಲ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಕೇವಲ ನೀವು ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಜಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಸಾಕು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಸ್ಯಾಲ್ರಿ ಡೀಟೇಲ್ಸ್ ಕೂಡ ಇದೆ ನೋಡ್ತಾ ಹೋಗಿ. ತಾಲೂಕು ಟೆಕ್ನಿಕಲ್ ಮ್ಯಾನೇಜರ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪರ್ ಮಂತ್ 30,000 ರೂಪಾಯಿ ಸಿಗುತ್ತೆ. ಹಾಗೆ ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪರ್ ಮಂತ್ 25,000 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿ ಏಜ್ ಲಿಮಿಟ್ ಕೂಡ ಇದೆ, ಕರೆಕ್ಟಾಗಿ ನೋಡ್ಕೊತಾ ಹೋಗಿ. ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 45 ವರ್ಷದ ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಏಜ್ ರಿಲ್ಯಾಕ್ಸೇಷನ್ ಬೇಕಂದರೆ ನಿಮಗೆ ನೀವು ನೋಟಿಫಿಕೇಷನಲ್ಲಿ ನೋಡ್ಕೋಬೋದು. ನೋಟಿಫಿಕೇಷನ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಏನಪ್ಪ ಅಂದರೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಈ ಹುದ್ದೆ ಅಷ್ಟೇ ಅಲ್ಲ, ಎಲ್ಲ ಹುದ್ದೆಗಳ ನೋಟಿಫಿಕೇಷನ್ ಅದರಲ್ಲಿ ಸಿಗುತ್ತೆ. ಸೊ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದರೆ, ಇದು ಆಫ್ಲೈನ್ ಪ್ರೊಸೆಸಿಂಗನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ವಿಳಾಸ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ವಿಳಾಸದ ಮೂಲಕ ನೀವು ಈ ವಿಳಾಸವನ್ನು ನೀವು ಅದರಲ್ಲಿ ಆ್ಯಡ್ ಮಾಡಿ ಪೋಸ್ಟ್ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಅವರೊಂದು ಆಫೀಸ್ಗೆ ಭೇಟಿ ನೀಡಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ವಿಳಾಸ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನೋಡಿ, ದ ಆಫೀಸ್ ಆಫ್ ದ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಆತ್ಮ ಡಿವಿಷನ್, ಪಬ್ಲಿಕ್ ಆಫೀಸಸ್ ಬಿಲ್ಡಿಂಗ್, ನ್ಯೂಸ್ ಸಯ್ಯಾಜಿರಾವ್ ರೋಡ್, ಮೈಸೂರು. ಈ ರೀತಿಯಾಗಿ ವಿಳಾಸವನ್ನು ಕೊಟ್ಟಿದ್ದಾರೆ. ಸೊ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಈ ವಿಳಾಸಕ್ಕೆ ನೀವು ನಿಮ್ಮ ಪೋಸ್ಟನ್ನು ತಲುಪಿಸ್ಬೇಕಾಗತ್ತೆ. ಸೊ ಅದು ಯಾವಾಗ ಅಂತ ಅಂದರೆ ನೋಡಿ, 21 ಆಗಸ್ಟ್ 2026 ಒಳಗಾಗಿ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಅದು ಕೂಡ ಆಫ್ಲೈನ್ ಮೂಲಕ ಆಲ್ರೆಡಿ ಪ್ರಾರಂಭವಾಗಿದೆ. ಯಾವಾಗಂತಂದರೆ 3/8/2026 ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 21 ಆಗಸ್ಟ್ 2026 ಇದೆ. ಇದರ ಒಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಸೊ ನೋಡಿ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.